ಚಿಕ್ಕಬಳ್ಳಾಪುರ ಜಿಲ್ಲೆ ಆದಮೇಲೆ ಇದುವರೆಗೂ ಯಾವುದೇ ರೀತಿಯ ಒಂದು ಜಿಲ್ಲಾ ಮಟ್ಟದ ಹುದ್ದೆಯನ್ನು ಆ ಒಂದು ಜನಾಂಗಕ್ಕೆ ಕೊಡೋಕ್ಕಾಗಿಲ್ಲ. ದ್ವೇಷ ರಾಜಕಾರಣ ಮಾಡಿದಂಥ ಒಬ್ಬ ವ್ಯಕ್ತಿ ಅಲ್ಲ. ಅವರ ಶ್ರಮ, ಅವರ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾಗಿದೆ. ಪಕ್ಷನಿಷ್ಠೆ ಅವರಿಗೆ ಎತ್ತಿದ ಕೈ. 2 ಬಾರಿ ಅವರು ಟಿಕೆಟ್ ಕೈ ತಪ್ಪಿದ್ರೂ ಸಹ ಯಾವತ್ತೇ ಆಗಲಿ ಪಕ್ಷದ ವಿರುದ್ಧವಾಗಿ ನಡ್ಕೊಳ್ಳೋಂಥ ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಅವರು. ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ ವಿಂಗಡಣೆ ಆದಮೇಲೆ ಇದುವರೆಗೂ ಸಹ ಅಹಿಂದ ವರ್ಗಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನ ಮಣೆ ಹಾಕಿಲ್ಲ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡಲ್ಲಿ 2ನೇ ಅಂಗಡಿ ಬರುತ್ತೆ. ನಿನ್ನೆ ತಾನೇ ರಾಜ್ಯದ ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ರಾಜ್ಯದಲ್ಲಿ ಸುಮಾರು 20ಕ್ಕೂ ಹೆಚ್ಚು 2 ಬಾರಿ 3 ಬಾರಿ ಜಿಲ್ಲಾಧ್ಯಕ್ಷರುಗಳು ಆಗಿದ್ದರು. ಹೈಕಮಾಂಡ್ ಆದೇಶದ ಮೇರೆಗೆ ಕೂಡಲೇ ನೀವು ಬದಲಾವಣೆ ಮಾಡಬೇಕು ಅಂಥೇಳಿ ನಮ್ಮ ಮಾಜಿ ಸಂಸದ BN ಚಂದ್ರಪ್ಪರ್ ಅವರು ಮತ್ತು MLC ಆದಂತಹ ನಾರಾಯಣಸ್ವಾಮಿರವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಹೊಸ ನೇಮಕಕ್ಕೆ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ನಿಜವಾಗ್ಲೂ ಇದೊಂದು ಪಕ್ಷದ ಪರವಾಗಿ ಒಂದು ಹರ್ಷಣೀಯವಾದ ಒಂದು ಸಂಗತಿ. ಯಾಕಂದರೆ ಈಗಿರುವಂಥ ಜಿಲ್ಲಾಧ್ಯಕ್ಷರಿಗೆ ಮತ್ತೊಂದು ಉನ್ನತವಾದ ಹುದ್ದೆ ಕೊಟ್ಟಿರೋದ್ರಿಂದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಕರವಾಗಿತ್ತು. ಈ ಒಂದು ಬೆಳವಣಿಗೆ ಪಕ್ಷದ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ಒಂದು ಹೊಸ ಬೆಳವಣಿಗೆ ಅಂತ ಹೇಳ್ಬೋದು. ಹಾಗಾಗಿ ಈಗ ಏನು ಹೊಸ ಒಂದು ಅಧ್ಯಕ್ಷರ ನೇಮಕಕ್ಕೆ ಪ್ರಕ್ರಿಯೆ ಶುರುವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಈ ಬಾರಿ ಅಹಿಂದ ವರ್ಗಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನ ಮಣೆ ಆಗಬೇಕು ಅಂತೇಳಿ ಇಡೀ ಜಿಲ್ಲೆಯಾದಂಥ ಒಂದು ಕೂಗು ಎದ್ದಿದೆ. ಯಾಕಂದರೆ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ ವಿಂಗಡಣೆ ಆದಮೇಲೆ ಇದುವರೆಗೂ ಸಹ ಅಹಿಂದ ವರ್ಗಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನ ಮಣೆ ಹಾಕಿಲ್ಲ. ಹಲವಾರು ನಾಯಕರುಗಳು, ಅಹಿಂದ ವರ್ಗದ ನಾಯಕರುಗಳು ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದರು. ಈ ಬಾರಿ ನಮ್ಗೆ ಅವಕಾಶ ಮಾಡಿಕೊಡಿ ಜಿಲ್ಲಾಧ್ಯಕ್ಷ ಸ್ಥಾನ ಅಂಥೇಳಿ. ಅಂಥ ಸಂದರ್ಭ ಒದಗಿ ಬರಲಿಲ್ಲ. ಆದರೆ ಈಗ ಅಂಥ ಒಂದು ಸಂದರ್ಭ ಒದಗಿ ಬಂದಿದೆ. ಹಾಗಾಗಿ ಅಹಿಂದ ವರ್ಗದ ಒಬ್ಬ ನಾಯಕರಿಗೆ ಈ ಬಾರಿ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಬೇಕು ಅಂಥೇಳಿ ನಮ್ಮೆಲ್ಲರ ಒಂದು ಒಕ್ಕೊರಲಿನ ಒತ್ತಾಯ ಆಗಿದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂತಹ ಗಂಗ್ರೇಕಾಲುವೆ ನಾರಾಯಣಸ್ವಾಮಿ ಅಣ್ಣವರು ಏನಿದ್ದಾರೆ, ಅವರು ಹಿರಿಯರಿದ್ದಾರೆ. ಪಕ್ಷನಿಷ್ಠೆ ಅವರಿಗೆ ಎತ್ತಿದ ಕೈ. 2 ಬಾರಿ ಅವರು ಟಿಕೆಟ್ ಕೈ ತಪ್ಪಿದ್ರೂ ಸಹ ಯಾವತ್ತೇ ಆಗಲಿ ಪಕ್ಷದ ವಿರುದ್ಧವಾಗಿ ನಡ್ಕೊಳ್ಳೋಂಥ ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಅವರು. ಸುಧಾಕರ್ ಅವ್ರಿಗೆ B.Pharm ಕೊಟ್ಟಾಗ 2 ಬಾರಿನೂ ಅವರು ಪ್ರಯತ್ನ ಪಟ್ಟಿದ್ದರು. ಆದರೂ ಸಹ ಎಲ್ಲೇ ಆಗಲಿ ಪಕ್ಷಕ್ಕೆ ದ್ರೋಹ ಬಗೆಯ ಒಂದು ಕೆಲಸ ಅವರು ಮಾಡಲಿಲ್ಲ. ಪಕ್ಷನಿಷ್ಠರಾಗಿ 2 ಬಾರಿಯನ್ನು ದುಡಿದ್ರು. ಮತ್ತು ಆಂಜನಪ್ಪಣ್ಣ ಬೈ ಎಲೆಕ್ಷನ್ ನಿಂತಾಗ ಅವರ ಟಿಕೆಟನ್ನು ಅವತ್ತು ತ್ಯಾಗ ಮಾಡಿದ್ರು. ಇಂದಿನ ಚುನಾವಣೆಯಲ್ಲಿ ಅತಿ ಕಿರಿಯ ವಯಸ್ಸಿನ ಹುಡುಗ ಆದರೂ ಸಹ ಪ್ರದೀಪ್ ಈಶ್ವರ್ ಅವರ ಒಂದು ಚುನಾವಣೆಯಲ್ಲಿ ಅವರು ಹಗಲಿರುಳು ಪ್ರದೀಪ್ ಈಶ್ವರ್ ಅವರ ಒಂದು ಬೆನ್ನು ತಟ್ಟಿ ಅವರ ರಾಜಕೀಯ ಶಕ್ತಿಯನ್ನು ದಾರ ಎರೆದ್ರು. ಆ ಚುನಾವಣೆಯಲ್ಲಿ ಸುಧಾಕರ್ ಅವರನ್ನು ಸೋಲಿಸಲಿಕ್ಕೆ, ಪ್ರದೀಪ್ ಈಶ್ವರ್ ಅವರನ್ನು ಗೆಲ್ಲಿಸಲಿಕ್ಕೆ. ಆ ಚುನಾವಣೆಯಲ್ಲೂ ಸಹ ಟಿಕೆಟನ್ನು ಅವರು ತ್ಯಾಗ ಮಾಡಿದ್ರು. 2 ಬಾರಿ ಟಿಕೆಟ್ ವಂಚಿತರಾದರು. 2 ಬಾರಿ ಟಿಕೆಟ್ ತ್ಯಾಗ ಮಾಡಿದ್ರು ಸಹ ಯಾವತ್ತೂ ಸಹ ಪಕ್ಷನಿಷ್ಠೆಗೆ ಅವರು ದ್ರೋಹ ಬಗೆದಂತಹ ವ್ಯಕ್ತಿ ಅಲ್ಲ. ಇನ್ನೊಂದು ವಿಶೇಷತೆ ಏನಂದರೆ, ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಅವರ ಜನಾಂಗ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಆದಮೇಲೆ ಇದುವರೆಗೂ ಯಾವುದೇ ರೀತಿಯ ಒಂದು ಜಿಲ್ಲಾ ಮಟ್ಟದ ಹುದ್ದೆಯನ್ನು ಆ ಒಂದು ಜನಾಂಗಕ್ಕೆ ಕೊಡೋಕ್ಕಾಗಿಲ್ಲ ನಮ್ಮ ಪಕ್ಷಕ್ಕೆ. ಹಾಗಾಗಿ ಈ ಬಾರಿ ನಾನು ಉಸ್ತುವಾರಿ ಮಂತ್ರಿಗಳಲ್ಲಿ ಜಿಲ್ಲೆಯ ಎಲ್ಲ ಶಾಸಕರುಗಳಲ್ಲೂ ಇವತ್ತು ಮನವಿ ಮಾಡೋದೇನೆಂದರೆ, ಗಂಗ್ರೇಕಾಲುವೆ ನಾರಾಯಣಸ್ವಾಮಣ್ಣನವರಿಗೆ ಈ ಬಾರಿ ಒಂದು ಅವಕಾಶವನ್ನು ನೀವೆಲ್ಲರೂ ಸಹ ಒಕ್ಕೊರಲಿನಿಂದ ಅವರಿಗೆ ಒಂದು ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಒದಗಿಸ್ಕೊಡ್ಬೇಕು ಅಂಥೇಳಿ ಅವ್ರ ನೇಮಕ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಇವಾಗ KMF ಇರ್ಬೋದು, DCC ಇರ್ಬೋದು, ಜಿಲ್ಲಾ ಮಟ್ಟದ ಬೇರೆ ಬೇರೆ ಹುದ್ದೆಗಳಿರ್ಬೋದು, ಯಾವುದರಲ್ಲೂ ಸಹ
ಇವತ್ತು ಆ ಜನಾಂಗಕ್ಕೆ ನಾವು ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವರಿಂದ ಕೇವಲ ಮತ ಬ್ಯಾಂಕನ್ನು ನಮ್ಮ ಪಕ್ಷಕ್ಕೆ ನಾವು ಪಡ್ಕೊತಾ ಇದ್ದೀವಿ ಹೊರತು ಯಾವುದೇ ರೀತಿಯಾದ ಒಂದು ಹುದ್ದೆಯನ್ನು ಕೊಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅವ್ರು ಕೊಡಬೇಕು. ಅವರ ಶ್ರಮ, ಅವರ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾಗಿದೆ. ಗಂಗರೇಕಾಲು ನಾರಾಯಣಸ್ವಾಮಣ್ಣನವರು ಎಲ್ಲರೂ ಎಲ್ಲ ಜನಾಂಗಗಳನ್ನು, ಎಲ್ಲ ನಾಯಕರನ್ನು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಒಟ್ಟುಗೂಡಿಸ್ಕೊಂಡು ಹೋಗುವಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಅವರು ಯಾವತ್ತೂ ಸಹ ಅತಿ ಮುಖ್ಯವಾಗಿ ದ್ವೇಷ ರಾಜಕಾರಣ ಮಾಡಿದಂಥ ಒಬ್ಬ ವ್ಯಕ್ತಿ ಅಲ್ಲ. ವಿಶೇಷವಾಗಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರದೀಪ್ ಈಶ್ವರ್ ಅವರ ಒಂದು ಗೆಲುವಿನಲ್ಲಿ ಅವರ ಶ್ರಮ ಮತ್ತು ಅವರ ಜನಾಂಗದ ಶ್ರಮ ನಾವು ಯಾವತ್ತೂ ಮರಿಬಾರ್ದು. ಯಾಕಂದರೆ ರಾಜಕಾರಣ ಯಾವತ್ತೂ ಇರುತ್ತೆ ಸರ್. ರಾಜಕಾರಣ ಬಿಟ್ಟು ನಾವು ಇವತ್ತು ಅವ್ರನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಮುಂದೆ ಬರುವಂತಹ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಸ್ಥಳೀಯ ಸಮಿತಿಗಳು ಬೇರೆ ಏನೇನು ಇರ್ಬೋದು, ಪುರಸಭೆ, ನಗರಸಭೆ, ಇವರೆಲ್ಲ ಸಹ ಆ ಒಂದು ಜನಾಂಗದ ಮತಗಳು ನಮಗೆ ಅತ್ಯವಶ್ಯಕವಾಗಿ ಇವತ್ತು ಬೇಕಾಗಿದೆ. ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಶಿಡ್ಲಘಟ್ಟ, ಇಲ್ಲೆಲ್ಲ ಜನಾಂಗದ ಮತಗಳು ಅತಿ ಹೆಚ್ಚಾಗಿದ್ದಾವೆ. ಆ ಜನಾಂಗದ ಒಂದು ಕೆಂಗಣ್ಣಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಗುರಿ ಆಗಬಾರ್ದು. ಯಾಕಂದರೆ ಆ ನೋವು ಅವರಲ್ಲಿದೆ. ಜನಾಂಗದ ಮುಖಂಡರಲ್ಲಿ ನಮ್ಮ ಜನಾಂಗದ ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿ ಒಂದು ಉನ್ನತವಾದಂಥ ಒಂದು ಹುದ್ದೆ ತಗೊಳ್ಳೋಕ್ಕಾಗಿಲ್ವಲ್ಲ, ಕೊಡಲಿಲ್ವಲ್ಲ ಅನ್ನೋ ಒಂದು ನೋವು ಆ ಜನಾಂಗದ ಒಂದು ಮುಖಂಡರಲ್ಲಿದೆ. ನಾವೆಲ್ಲರೂ ಇವತ್ತು ಗಂಗರೇಕಾಲು ನಾರಾಯಣಸ್ವಾಮಣ್ಣವ್ರು ಕೊಟ್ಟರೆ ಒಳ್ಳೆಯದಾಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ. ಏನು ಅಹಿಂದ ವರ್ಗಕ್ಕೆ ಇದುವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನ ಮಣೆ ಹಾಕಿಲ್ಲ ಎಂಬ ಒಂದು ಕೊರಗು ಮತ್ತು ಕೂಗು ಸಹ ನಾವು ಹೋಗ್ಲಾಡ್ಸ್ದಂಗೆ ಆಗುತ್ತೆ ಅಂಥೇಳಿ ಈ ಮೂಲಕ ಎಲ್ಲ ಜಿಲ್ಲಾ ಮಟ್ಟದ ನಾಯಕರುಗಳು, ಮಂತ್ರಿಗಳು ಮತ್ತು ಶಾಸಕರಲ್ಲಿ ನಾನು ಮನವಿ ಮಾಡ್ತೇನೆ. ದಯವಿಟ್ಟು ಈ ಬಾರಿ ಗಂಗರೇಕಾಲುವೆಯ ನಾರಾಯಣಸ್ವಾಮಣ್ಣವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ.